ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೇಹಾ ಹತ್ಯೆ ಮಾಸುವ ಮುನ್ನವೇ ಅಂಜಲಿ ಕೊಲೆಯಾಗಿದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೇಹಾಳನ್ನ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕೊಲೆ ಮಾಡಿದರೆ ಈ ಹೆಣ್ಣು ಮಗಳನ್ನ ಮನೆಯಲ್ಲೇ ಕೊಲೆ ಮಾಡಲಾಗಿದೆ. ಅಂಜಲಿ ಅವರ ಅಜ್ಜಿ ಠಾಣೆಗೆ ಹೋಗಿ ರಕ್ಷಣೆ ಕೇಳಿದ್ರು. ನಮಗೆ ಥ್ರೆಟ್ಸ್ ಇದೆ, ನಮಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ರು. ಪೊಲೀಸರು ಅವತ್ತೇ ರಕ್ಷಣೆ ಕೊಟ್ಟಿದ್ದರೆ ಹತ್ಯೆ ಆಗ್ತಾ ಇರಲಿಲ್ಲ. ಪೊಲೀಸರ ನಿರ್ಲಕ್ಷ್ಯ ಅಂಜಲಿಯ ಸಾವಿಗೆ ಕಾರಣ. ಇದು ರಾಜ್ಯ ಸರ್ಕಾರದ ಲೋಪವನ್ನ ಎತ್ತಿ ತೋರಿಸ್ತಾ ಇದೆ. ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ಇವತ್ತು ಆಗಿದ್ದನ್ನು ನಾವು ನೋಡಿದ್ದೇವೆ. ನೇಹಾ ಹತ್ಯೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಗಿತ್ತಂದ್ರೆ ಇವತ್ತು ಈ ನಿನ್ನೆ ಮರ್ಡರ್ ಮಾಡಿರ್ತಕ್ಕಂಥ ಮನೆಯಲ್ಲಿ ಬಂದು ಮನೆಯಲ್ಲೇ ಆ ಹುಡುಗಿಯನ್ನು ಮರ್ಡರ್ ಮಾಡ್ತಕ್ಕಂಥ ಸಂಗತಿಯನ್ನು ನಾವು ಬೆಳಗ್ಗೆ 5:15 ಆಗಿರ್ತಕ್ಕಂಥ ಸಂಗತಿಯನ್ನು ನೋಡಿದ್ದೇವೆ. ನಾವು ನಿನ್ನೆನೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಯಾವಾಗ ಅಜ್ಜಿ ಮತ್ತು ಅವರ ತಂಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಹೇಳಿ ಬಂದಿದ್ದರು, ನಮಗೆ ಈ ಥರ ಧಮಕಿ ಬರ್ತಾವೆ ಅಂತ ಹೇಳಿದಾಗೂ ಕೂಡ ಇವತ್ತು ಪೊಲೀಸರ ನಿರ್ಲಕ್ಷ್ಯಕ್ಕೆ ಕಾರಣವಾಗಿ ಈ ಸಮಸ್ಯೆ ಉದ್ಭವ ಆಯಿತು. ಬಹುಶಃ ಪೊಲೀಸರು ಅವತ್ತನೇ ಇದರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದರೆ ಇವತ್ತಿನ ಈ ಹತ್ಯೆ ಆಗ್ತಿದ್ದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿತ್ತು. ಆದರೆ ಇವತ್ತು ಆ ನೆಗ್ಲಿಜೆನ್ಸಿ ಮಾಡಿದ ಪರಿಣಾಮವಾಗಿ ಆಗೈತಿ. ನಿನ್ನೆನೂ ಕೂಡ ನಾವು ಕಮಿಷನರ್ಗೆ ಭಾಳ ಆಗ್ರಹ ಮಾಡಿದ್ವಿ ಇದ್ರ ಬಗ್ಗೆ ಕ್ರಮ ಆಗಬೇಕಂತೇಳಿ. ನಿನ್ನೆ ಇಬ್ಬರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಸರ್ಕಾರದಲ್ಲಿ ಲೋಪ ಆಗಿದೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಎದ್ಕೊಂಡಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳುವಂಥದ್ದು ಆಗಬೇಕು. ಈ ರೀತಿಯಾದಂಥ ವ್ಯಕ್ತಿಗಳನ್ನು ಭಾಳ ಇವತ್ತು ಇಡೀ ಜನ ಆಕ್ರೋಶ ಎಷ್ಟಾಗೈತೆ ಅಂದರೆ, ನೀವು ಒಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಡಳಿತದಲ್ಲಿ ಬಿಗಿ ಹೋಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ನೇಹಾ ಹಿರೇಮಠ ಪ್ರಕರಣ ಆದಮೇಲೆ ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಎಚ್ಚರ ಇರ್ಬೋದು ಅಂತ ತಿಳ್ಕೊಂಡಿದ್ವಿ ನಾವು. ಅಥವಾ ಮೇಲಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಸರಿಯಾದಂಥ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ರಿ ಅಂತ ಹೇಳಿ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ಬೋದು ಅಂತ ನಾವು ಮಾಡಿದ್ವಿ. ಆದರೆ ಬಹುಶಃ ಅದನ್ನು ಭಾಳ ಈಸಿಯಾಗಿ ತೊಗೊಂಡಿದ್ದಾರೆ ರಾಜ್ಯ ಸರ್ಕಾರ. ಹೀಗಾಗಿ ಒಂದಾದ್ಮೇಲೆ ಒಂದು ಮರ್ಡರ್ಸ್ ಕೇಸ್ ಆಗ್ತಾ ಇದ್ದಾವೆ. ಈಗ ಅದಾದಮೇಲೆ ಮೊನ್ನೆ ನಡೆದಂಥ ಘಟನೆ ಅಂಜಲಿ ಎಂಬ ಹುಡುಗಿನ ಇವತ್ತು ಈಗ ಹುಬ್ಬಳ್ಳಿಯಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಾ ಇದೆ. ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಸೀಲ್ದಾರ್ ಲೈವ್ನಲ್ಲಿದ್ದಾರೆ. ಓವರ್ ಟು ಯು ಪರಶುರಾಮ್. ಚಂದನ್, ಈಗ ಅಂಜಲಿ ಹತ್ಯೆಯನ್ನು ಖಂಡಿಸಿ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಈಗಾಗಲೇ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಧರಣಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಸಾಕಷ್ಟು ಮಹಿಳಾ ಕಾರ್ಯಕರ್ತರಿದ್ದಾರೆ, ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು, ಕಾರ್ಪೊರೇಟರ್ಸು, ಜೊತೆಗೆ ಮುಖಂಡರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಈಗ ಏನು ಅಂಜಲಿ ಕೊಲೆ ಆಯಿತು ವೀರಾಪುರ ಓಣಿಯಲ್ಲಿ, ಅಲ್ಲಿನ ಒಂದು ಕರಿಯಮ್ಮ ದೇವಸ್ಥಾನ ಇದೆ, ಅಲ್ಲಿಂದ ಪ್ರತಿಭಟನಾ ರ್ಯಾಲಿ ಆರಂಭವಾಗಿ ಈಗಾಗಲೇ ಏನು ಶಹರ ಪೊಲೀಸ್ ಠಾಣೆಗೆ ತಲುಪಿದೆ. ಶಹರ ಪೊಲೀಸ್ ಠಾಣೆ ಎದುರು ಧರಣಿಯನ್ನ ನಡೆಸಲಾಗ್ತಾ ಇದೆ. ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು, ಜೊತೆಗೆ ಪೊಲೀಸರು ಕೂಡ ವೈಫಲ್ಯವನ್ನ ಈ ಒಂದು ಕೇಸ್ನಲ್ಲಿ ತೋರಿಸಿದ್ದಾರೆ. ತಂದೆ ತಾಯಿ, ಅಜ್ಜ ಅಜ್ಜಿ ಈ ಹಿಂದೆ ಸಾಕಷ್ಟು ದೂರುಗಳನ್ನು ನೀಡಿದರೂ ಕೂಡ ಆರೋಪಿಯನ್ನ ಕರೆಸಿ ವಿಚಾರಣೆಯನ್ನ ಮಾಡಿಲ್ಲ ಮತ್ತು ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿ ಆತ ಕೊಲೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಂತಕನನ್ನ ಬಂಧಿಸಿ ಗಲ್ಲಿಗೇರಿಸಿ ಅನ್ನುವಂತಹ ಏನು ಪೋಸ್ಟರ್ಗಳನ್ನು ಹಿಡಿದು ಪ್ರತಿಭಟನೆಯನ್ನ ಮಹಿಳೆಯರು ಮಾಡ್ತಾ ಇರುವುದು ಇಲ್ಲಿ ಕಂಡು ಬರ್ತಾ ಇದೆ. ನಾನು ಕೆಲವೊಬ್ಬರನ್ನ ಇಲ್ಲಿ ಮಾತಾಡಿಸ್ತೀನಿ. ಈಗ ಏನು ಹೇಳ್ತೀರಿ ಮೇಡಮ್? ಈಗ ಅಂಜಲಿ ಕೊಲೆ ಆಯಿತು, ನೇಹಾ ಕೊಲೆ ಆಯಿತು,
ಏನು ವೈಫಲ್ಯ ಇದೆ ಇದರಲ್ಲಿ, ಏನು ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಆದರೆ ಈ ಆರೋಪಿಗಳಿಗೆ ಎಚ್ಚರಿಕೆಯ ಸಂದೇಶ ಹೋಗ್ತದೆ ಅಂತ ತಮಗನಿಸುತ್ತೆ? ಮಹಿಳೆಯರಿಗೆ ಕೊಲೆ ಆದ ತಕ್ಷಣ ಬಹಳಷ್ಟು ವೈಫಲ್ಯ ಆಗಿದೆ. ಏನಂದ್ರೆ ಮೊದಲೇ ಅವರು ಹೇಳಿದ್ದಾರೆ, ಆದ್ರೂ ಏನು ಕ್ರಮ ತಗೊಂಡಿಲ್ಲ. ನನ್ನ ಪ್ರಕಾರ ಕಂಡಲ್ಲಿ ಗುಂಡು ಹಾಕಬೇಕು ಅಂತ ಅನ್ನೋ ಒಂದು ಕಾನೂನು ಇದೆಯಲ್ಲ, ಅದು ಬರಬೇಕು. ಈ ಏನು ಆರೋಪಿಗಳಿಗೆ ಹೆದರಿಕೆ ಬರಬೇಕು, ಮುಂದೆ ಇಂಥ ಆಗ್ಬಾರ್ದು ಅಂತ. ಅವರಿಗೆ ಕಂಡಲ್ಲಿ ಗುಂಡು ಹೊಡಿಬೇಕು ಅವ್ರಿಗೆ. ಕಳೆದ ಸಲ ಕಾಲೇಜಲ್ಲಿ ನೇಹಾ ಅವ್ರದ್ದು ಹತ್ಯೆ ಆಯ್ತು, ಈಗ ಮನೆಗೆ ನುಗ್ಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಕಾನೂನು ಕರೆಯಾದ ಕ್ರಮ ತಗೊಂಡಿಲ್ಲ. ಎಲ್ಲಿಯಾದ್ರೂ ಅವ್ರ ಪೇರೆಂಟ್ಸ್ ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಅದ್ರ ಕರೆದ ಕ್ರಮ ತಗೊಳ್ತಿದ್ರೆ ಅವ್ರಿಗೆ ಆ ಹುಡುಗಿ ಬದುಕ್ತಿದ್ಲು. ಆದ್ರಿಂದ ಇದೊಂದು ಕಾನೂನಿನ ವೈಫಲ್ಯ ಅಂತ ಕೇಳ್ತೀನಿ. ಈಗ ಶಾಸಕ ಮಹೇಶ್ ತೆಂಗಿನಕಾಯರು ಕೂಡ ಧರಣಿಯಲ್ಲಿ ಭಾಗವಹಿಸಿದ್ದಾರೆ, ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನರು ಕೂಡ ಇಲ್ಲಿ ನೆರೆದಿರೋದ್ರಿಂದ ಅವ್ರ ಮಧ್ಯದಲ್ಲಿಯೇ ಕುಳಿತುಕೊಂಡು ಧರಣಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ತಾವು ನೇಹಾ ಹತ್ಯೆ ಆದಾಗಲೂ ಕೂಡ ಪ್ರತಿಭಟನೆ ಮಾಡಿದ್ರಿ, ಆರೋಪಿಯನ್ನ ತ್ವರಿತ ಕಾನೂನು ಕ್ರಮ ಕೈಗೊಳ್ಳಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಎಲ್ಲ ಆಗಿದೆ. ಈಗ SIT ತನಿಖೆ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಏನಾಗಬೇಕಾಗಿತ್ತು? ಇದುವರೆಗೂ ಕೂಡ ಆರೋಪಿ ಬಂಧನ ಆಗಿಲ್ಲ ಅಂತ ಇಲಾಖೆ ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಬೆಳಗ್ಗೆ 5:30 ಆಗಿರ್ತಕ್ಕಂಥ ಘಟನೆ ಆದಮೇಲೆ ಕೂಡ ಈಗ ಕಳೆದ 30 ತಾಸುಗಳು ಕಳೆದು ಹೋಗಿದ್ದಾವೆ. 30 ತಾಸು ಕಳೆದ್ರು ಕೂಡ ಇನ್ನೂವರೆಗೆ ಆರೋಪಿಯನ್ನು ಬಂಧಿಸ್ತಕ್ಕಂಥ ಕೆಲಸ ಇವ್ರ ಕಡೆಯಿಂದ ಆಗಿಲ್ಲ. ಹಾಗಾದ್ರೆ ಏನು ತೋರಿಸುತ್ತೆ ಇವತ್ತು? ಇದು ಸರ್ಕಾರದ ವೈಫಲ್ಯ ಅಂತಿರೋ, ಪೊಲೀಸ್ ಇಲಾಖೆ ವೈಫಲ್ಯ ಅಂತಿರೋ, ಯಾರು ಒಪ್ಕೋಬೇಕಿನ್ನ? ಇದಕ್ಕಿಂತ ಮುಂಚಿತವಾಗಿ ಈ ಘಟನೆ ನಡೀತಕ್ಕಿಂತ ಮುಂಚೆ 1 ವಾರ ಮೊದಲು ಅಜ್ಜಿ ಮತ್ತು ಮೊಮ್ಮಗಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೇಳಿ ಬರ್ತಾರ. ಅವತ್ತೇ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಅವರು ಕ್ರಮ ತಗೊಂಡಿದ್ದಂದ್ರೆ ಬಹುಶಃ ಇವತ್ತು ಈ ಹತ್ಯೆ ಹಾಕಿದ್ದಿಲ್ಲ. ಪೊಲೀಸರ ವೈಫಲ್ಯನ ಮತ್ತು ಇನ್ಯಾರು ವೈಫಲ್ಯನೋ? ಸರ್ಕಾರದ ವೈಫಲ್ಯನ ಯಾರು ವೈಫಲ್ಯ ಇದು? ಇಷ್ಟಾದರೂ ಕೂಡ ಇವತ್ತು ಅದು ಕಡು ಬಡವರಾಗಿರ್ತಕ್ಕಂಥ ಮಂತನ ಐತಿ. ಅವ್ರು ಒಂದು ಹೊತ್ತಿನ ಊಟ ಮಾಡ್ಬೇಕಂದ್ರೆ ಈ ಏನು ಇವತ್ತು ಅಂಜಲಿ ತೀರ್ಕೊಂಡದ ಆ ಹುಡುಗಿ ಮೇಲೆ ಇವತ್ತು ಅವ್ರ ಜೀವನ ನಡೆಸ್ತಕ್ಕಂಥ ಮನೆಯಲ್ಲೇ ಇತ್ತದ. ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗಿ ಮನೆಯನ್ನು ನಡೆಸ್ತಾ ಇದ್ರು. ಇವತ್ತು ಆ ಹುಡುಗಿ ಇಲ್ಲ, ಅವ್ರ ಮನೆ ನೋಡ್ಕೊಳ್ಳೋಂಥವ್ರು ಯಾರು? ಸರ್ಕಾರದ ಒಬ್ಬ ಜನಪ್ರತಿನಿಧಿ ಇನ್ನು ಮಟ್ಟ ಬಂದ್ರ, ಯಾರ ಮಾತಾಡಕ್ ಬಂದ್ರ? ಸರ್ಕಾರ ಅದ್ರ ಬಗ್ಗೆ ಏನಾದರೂ ಗಮನ ಇರ್ತಂತ? ಮುಖ್ಯಮಂತ್ರಿಗಳು ಮಾತಾಡಿದ್ರ, ಗೃಹ ಸಚಿವರು ಮಾತಾಡಿದ್ರ? ಯಾರು ಇವತ್ತಿನವರೆಗೆ ಕೂಡ ಅವ್ರಿಗೆ ಏನಾದ್ರು ಸಹಾಯ ಹಸ್ತವ ಚಾಸ್ತಿಸ್ತೇವೆ ಅಂತ ಹೇಳಿ ಹೇಳುವಂಥ ಸೌಜನ್ಯ ಕೂಡ ಇವತ್ತು ಸರ್ಕಾರಕ್ಕೆಲ್ಲ ಇವತ್ತು ಸರ್ಕಾರದ ವೈಫಲ್ಯ ಇದೆ. Okay, let's see how it goes, Parashram. Thank you for now. Thank you. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.